ನೋಡಿ ಎಲ್ಲರೂ ಪಠ್ಯ ಪುಸ್ತಕ ತೆಗೀರಿ, ಜಾನೊಳಗೆ ಎಲ್ಲ ಪಾಠ ಆಗ್ಬೇಕು, ಟೈಮ್ ಇಲ್ಲ. ಮತ್ತೆ ನಮ್ದು ಪ್ರಾಕ್ಟೀಸ್ ಅದು ಇದೆ. ಟೀಚರ್ ಟೀಚರ್ ಅದು ಜ್ಯೋತಿ ಟೀಚರ್ ಋತ್ವಿಜನನ್ನೇ ಮತ್ತೆ ಭೂಮಿಕಾಗೆ ಡಾನ್ಸ್ ಪ್ರಾಕ್ಟೀಸಿಗೆ ಬರ್ಬೇಕಂತ ಹೇಳಿದ್ದಾರೆ. ನಾನಂತ ಹೇಳುದು ಹೋಗಿ ಎಲ್ಲರೂ. ಮತ್ತೆ ಮತ್ತೆ ಯಾರಾದ್ರೂ ಬೇಕಾ ಎಕ್ಸ್ಟ್ರಾ ಜನ ಅಲ್ಲಿ? ನಂಗೆ ಕರೀಲಿಲ್ವಾ? ನಿಂಗೆ ಇಲ್ಲ, ಹೋಗ. ಆಯ್ತು, ಪಾಠ ಮುಂದುವರೆಸೋಣ. ಪೇಜ್ 16 ತೆಗಿರಿ. ಅದು ಲಿಯೋನಾಗೆ ಸಿಂಗಿಂಗ್ ಗೆ ಕರೆದಿದ್ದಾರೆ ಟೀಚರ್, ಪ್ರಾಕ್ಟೀಸ್. ಅಲ್ಲ, ಅವಳ ಮಂಡೆಯಲ್ಲಿ ಗೊಂಡು ಇಲ್ಲ, ಎಂತ ಸಿಂಗಿಂಗ್ ಮಾಡ್ತಾಳೆ? ಹೋಗಿ ಹೋಗಿ. ಅಲ್ಲ, ಅದೇ ಸಾಂಗ್ ಯಾವಾಗ್ಲೂ ನೋಡೋದು, ಅದೇ ಪದ್ಯ, ಇನ್ನೂ ಕೂಡ ಬಾಯ್ಪಾಠ ಆಗ್ಲಿಲ್ವಾ? ಪದ್ಯ ಬರುದಿಲ್ಲ, ಎಂತ ಪುನಃ ಪುನಃ ಪ್ರಾಕ್ಟೀಸ್, ಅದೇ ಪದ್ಯ ಅದೇ ರಾಗ. ಹೋಗಿ ಕ್ಲಾಸ್ ಇಂದ ಹೇಗೆ ಹೊರಗೆ ಹೋಗ್ಬೇಕಂತ ಬೇಕು ನಿಮ್ಗೆ. ಅಲ್ಲ, ನಂಗೆ 4 ಒಳ್ಳೆ ಮಕ್ಕಳಿದ್ರೆ ಸಾಕು, ಅವಳಿಗೆ ಪಾಠ ಮಾಡ್ತೇನೆ, ನೀವು ಎಲ್ಲರೂ ಬೇಕಾದ್ರೆ ಹೋಗಿ. ಈಗ ಮಕ್ಕಳೇ, ಪತ್ರ ರಂಧ್ರ ಎಂತ ಪುನಃ ಎಂತ? ಅದು ಗಣರಾಜ್ಯೋತ್ಸವದ ಮಾರ್ಚ್ ಪಾಸ್ಟ್ ಪ್ರಾಕ್ಟೀಸ್. ಬ್ಲೂ ಹೌಸ್ ಅವರಿಗೆ ಎಲ್ಲರಿಗೆ ಪಿಟಿ ಸರ್ ಕರ್ತಿದ್ದಾರೆ. ಎಂತ ಖುಷಿ ಎಲ್ಲರಿಗೂ. ಎಲ್ಲ ಬ್ಲೂ ಹೌಸ್ ಅವ್ರು ಬೇಕಾ? ಮತ್ತೆ ಬೇರೆ ಹೌಸ್ ಅವ್ರು ಎಂತ ಮಾಡಿದ್ದಾರೆ? ಅದು ಬೇರೆ ಹೌಸ್ ಅವರು ಮತ್ತೆ 20 ನಿಮಿಷ ನಂತರ. ಹೋಗಿ ಎಲ್ಲರೂ ಹೋಗಿ. ಆ ಪಿಟಿ ಸರಿಗೆ ಹೇಳು ಮಾತ್ರ, ಅವ್ರದ್ದು 2 ಪೀರಿಯಡ್ ತಕೊಳ್ತೇನೆ ಅಂತ. ಪಾಠ ಆಗ್ಲಿಲ್ಲ, ಅಲ್ಲಿ ಪೋರ್ಷನ್ ಆಗ್ಲಿಕ್ಕೆ ಇನ್ನೂ ಬಾಕಿ ಇದೆ ಅವ್ರದ್ದು. ನಿಮ್ಗೆ ಪಿಟಿ ಪೀರಿಯಡ್ ಒಂದು ಕೂಡ ಕೊಡುದಿಲ್ಲ. ಈಗ ಎಷ್ಟು ಬೇಕಷ್ಟು ಬೊಬ್ಬೆ ಹಾಕಿ ಓಡಿ ಓಡಿ. ಈಗ ಮತ್ತೆ ನಿಮ್ಗೆ ನೋಡಿ ಲಿಶಲ್, ನೀನ್ ಕ್ಲಾಸ್ ಮಾನಿಟರ್ ಎಲ್ಲ ಹೇಳಾಯ್ತಾ? ಇನ್ನು ಕ್ಲಾಸ್ ಮಧ್ಯದಲ್ಲಿ ಇದೆಲ್ಲ ಪ್ರಾಕ್ಟೀಸ್ ಎಲ್ಲ ಇಡ್ಲಿಕ್ಕಿಲ್ಲ. ಎಂತಾದ್ರೂ 3 ಗಂಟೆ ನಂತರ ಮೊದಲು ಪೋರ್ಷನ್ ಆಗ್ಬೇಕು. ಅದು ನಿಮ್ಗೆ ಮತ್ತೆ ಎಲ್ಲಿಗೆ ಬರುದಿಲ್ಲ. ಇದು ಮತ್ತೆ ಎಕ್ಸಾಮಿಗೆ ಬರುವಾಗ ಮ್ಯಾಮ್ ನಮ್ಗೆ ಗೊತ್ತೇ ಇರ್ಲಿಲ್ಲ, ನಾನ್ ಕ್ಲಾಸ್ ಅಲ್ಲೇ ಇರ್ಲಿಲ್ಲ ಅಂತ ಹೇಳ್ತಾರೆ. ಮಿಶಲ್, ಹೋಗು ಬಾಗಿಲಾಕ, ಅಲ್ಲಿ ಒಂದು ನೊಣ ಕೂಡ ಬರ್ಬಾರ್ದು. ನೀನ್ ಯಾರು ಬರ್ಬಾರ್ದು.